ಅದನ್ನ ನಾನು ಮಾಡಿದ್ರೆ ನಾನು ಮಾಡ್ತಾನೆ ಇರ್ತೀನಿ, ನನಗೆ ಬೇಜಾರು ಅನ್ನೋದೇ ಆಗಲ್ಲ. ಅದು ನಿಮ್ಮ ಒಂದು ನೇಚರ್ ಆಗಿರ್ಬೇಕು. ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ಈ ಒಂದು ಸ್ಟ್ರಾಟಜಿಸ್ ನಿಮಗೆ ಗೊತ್ತಿದ್ರೆ ನೀವು ಜಲ್ದಿ ಫಾಲೋವರ್ಸ್ ನ ಗೇನ್ ಮಾಡ್ತೀರಾ. ಜಸ್ಟ್ 30 days ಅಲ್ಲಿ 4th day ಆಫ್ ಮೈ ಕಂಟೆಂಟ್ ಕ್ರಿಯೇಷನ್ ಜರ್ನಿಯಲ್ಲಿ ನನ್ನ ಒಂದು ವಿಡಿಯೋ ವೈರಲ್ ಆಗುತ್ತೆ, ಅದಕ್ಕೆ 4 million ವ್ಯೂಸ್ ಹೋಗುತ್ತೆ. Here we go. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಯಾಮಿ ಇನ್ಸ್ಪೈರ್ಸ್. ಎಷ್ಟು ಮಟ್ಟಿಗೆ ಇನ್ಸ್ಪೈರ್ ಮಾಡಿದೀನೋ ಇಲ್ಲ ಗೊತ್ತಿಲ್ಲ, ಆದ್ರೆ ಈ ವಿಡಿಯೋದಲ್ಲಿ ಕಂಟೆಂಟ್ ಕ್ರಿಯೇಷನ್ ಇಂದ ನಿಮ್ಗೆ ಯಾವ ತರ ಯೂಸ್ ಇದೆ, ಕಂಟೆಂಟ್ ಕ್ರಿಯೇಷನ್ ಇಂದ ನೀವು ಯಾವ ತರ ದುಡ್ಡು ಮಾಡಬಹುದು ಅಂತ ಹೇಳ್ತೀನಿ. ಕಂಟೆಂಟ್ ಕ್ರಿಯೇಷನ್ ಅಂದ್ರೆ ಏನು? ಕಂಟೆಂಟ್ ಕ್ರಿಯೇಷನ್ ಅಂದ್ರೆ ನೀವು ನಿಮ್ಮ ಹತ್ರ ಇರೋ ನಾಲೆಜ್ ಅಥವಾ ಒಂದು ವ್ಯಾಲ್ಯೂಯಬಲ್ ಸ್ಕಿಲ್ ನ ಕಂಟೆಂಟ್ ಮೂಲಕ ಜನಗಳಿಗೆ ಹೇಳ್ತೀರಾ. ಅದರಿಂದ ನಿಮ್ಗೆ ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಾರೆ, ಅದರಿಂದ ನಿಮ್ಗೆ ಬ್ರ್ಯಾಂಡ್ ಕೊಲಾಬರೇಟರ್ಸ್ ಆಗ್ಲಿ, ವ್ಯೂ ಮೇಲೆ ದುಡ್ಡಾಗ್ಲಿ ಬರೋದಾಗುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಬ್ರ್ಯಾಂಡ್ ಕೊಲಾಬರೇಟ್ ಇಂದ ನಿಮ್ಗೆ ದುಡ್ಡು ಬರ್ಬೋದು, ಆದ್ರೆ ಯೂಟ್ಯೂಬ್ ಅಲ್ಲಿ ವ್ಯೂಸ್ ಗೆ ದುಡ್ಡು ಬರುತ್ತೆ. ಸೊ ಒಟ್ಟಾರೆ ಕಂಟೆಂಟ್ ಕ್ರಿಯೇಷನ್ ಇಂದ ಯಾವ ಅಡ್ವಾಂಟೇಜಸ್ ಇದಾವೆ, ಅದನ್ನ ಮಾಡಕ್ ಎಷ್ಟು ಕಷ್ಟ ಆಗುತ್ತೆ, ಅದು ಎಷ್ಟು ಈಸಿ ಒಂದು ನೀವು ಈ ಸ್ಕಿಲ್ ನ ಕಲ್ತ್ರೆ ಅಂತ ಹೇಳ್ತೀನಿ. ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ಈ ಒಂದು ಸ್ಟ್ರಾಟಜಿಸ್ ನಿಮಗೆ ಗೊತ್ತಿದ್ರೆ ನೀವು ಜಲ್ದಿ ಫಾಲೋವರ್ಸ್ ನ ಗೇನ್ ಮಾಡ್ತೀರಾ. ಇದು ನಾನು ಹೆಂಗ್ ಹೇಳ್ತಿದ್ದೀನಿ ಅಂದ್ರೆ, ನಾನು ಕಂಟೆಂಟ್ ಕ್ರಿಯೇಷನ್ ಜರ್ನಿ ಸ್ಟಾರ್ಟ್ ಮಾಡಿ 30 days ಆಯ್ತು. ಸ್ಯಾಮಿ ಇನ್ಸ್ಪೈರ್ಸ್ ಅಂತ ಪೇಜ್ ಇದೆ, ಅದನ್ನ ನೀವು ಚೆಕ್ ಮಾಡಬಹುದು. ಜಸ್ಟ್ 30 days ಅಲ್ಲಿ 4th day ಆಫ್ ಮೈ ಕಂಟೆಂಟ್ ಕ್ರಿಯೇಷನ್ ಜರ್ನಿಯಲ್ಲಿ ನನ್ನ ಒಂದು ವಿಡಿಯೋ ವೈರಲ್ ಆಗುತ್ತೆ, ಅದಕ್ಕೆ 4 million ವ್ಯೂಸ್ ಹೋಗುತ್ತೆ. ಅರೌಂಡ್ 17,000 ಫಾಲೋವರ್ಸ್ ಆ ಸಿಂಗಲ್ ವಿಡಿಯೋ ಇಂದ ಬರ್ತಾರೆ ನನಗೆ. ಸೊ ಆ ಒಂದು ವಿಡಿಯೋ ಸುಮ್ಮನೆ ರ್ಯಾಂಡಮ್ ಆಗಿ ಹೋಗಿರೋ ವಿಡಿಯೋ ಅಲ್ಲ, ಆ ವಿಡಿಯೋ ಹಿಂದೆ ನಾನು ಲಾಜಿಕಲ್ ಆಗಿ ಥಿಂಕ್ ಮಾಡಿದೀನಿ, ಯಾವ ಸ್ಟೆಪ್ಸ್ ಅನ್ನು ತಗೋಬೇಕಂತ ಕಲ್ತಿ ಆ ಸ್ಟೆಪ್ಸ್ ನ ಇನ್ವಾಲ್ವ್ ಮಾಡಿರೋದಕ್ಕೆ ಆ ವಿಡಿಯೋ ವೈರಲ್ ಆಗಿರೋದು. ಸೊ ನೀವು ಅಷ್ಟೇ ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ರ್ಯಾಂಡಮ್ ಆಗಿ ರೀಲ್ ನ ಅಪ್ಲೋಡ್ ಮಾಡ್ತಿರ್ತೀರಾ. ಆ ತರ ರ್ಯಾಂಡಮ್ ರೀಲ್ ಅಪ್ಲೋಡ್ ಮಾಡಿದಾಗ ಬೈ ಚಾನ್ಸ್ ನಿಮ್ಗೆ ವ್ಯೂಸ್ ಹೋಗ್ಬೋದು, ಆದ್ರೆ ಫಾಲೋವರ್ಸ್ ಬರಲ್ಲ. ಫಸ್ಟ್ ಆಫ್ ಆಲ್ ಕಂಟೆಂಟ್ ಕ್ರಿಯೇಷನ್ ಜರ್ನಿ ಹೇಗೆ ಸ್ಟಾರ್ಟ್ ಮಾಡ್ಬೇಕಂತ ಒಂದು ಕಡೆಯಿಂದ ಬ್ಲೂ ಪ್ರಿಂಟ್ ಹೇಳ್ತೀನಿ. ಸ್ಟಾರ್ಟಿಂಗ್ ನೀವು ಒಂದು ಅಕೌಂಟ್ ನ ಓಪನ್ ಮಾಡ್ತೀರಾ. ಅಕೌಂಟ್ ನ ಓಪನ್ ಮಾಡಿದ್ಮೇಲೆ ನೀವು ಯಾವ ನೀಚ್ ಮೇಲೆ ವರ್ಕ್ ಮಾಡ್ಬೇಕಂತ ಕಾನ್ಸಂಟ್ರೇಟ್ ಮಾಡಿ. ನನಗೆ ಯಾವ ನೀಚ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಫಾರ್ ಎಕ್ಸಾಂಪಲ್ ನನಗೆ ಜಿಮ್ ಅಲ್ಲಿ ಇಂಟ್ರೆಸ್ಟ್ ಇದೆಯೋ, ನನಗೆ ಹೌಸ್ ವೈಫ್ ಆಗಿದ್ರೆ ಕುಕಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆಯೋ, ನನಗೆ ಫೈನಾನ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆಯೋ ಅಂತ ನಿಮ್ಮನ್ನ ಕಂಟೆಂಟ್ ಇದೆ. ನೀವು ರ್ಯಾಂಡಮ್ ಕಂಟೆಂಟ್ ಮಾಡೋದ್ರಿಂದ ಏನಾಗುತ್ತಂದ್ರೆ 1 day ಮಾಡ್ತೀರಾ, 2 day ಮಾಡ್ತೀರಾ, 100 day ಮಾಡ್ತೀರಾ, ಬಟ್ ಆಮೇಲೆ ಗಿವ್ ಅಪ್ ಮಾಡ್ತೀರಾ. ಸೊ ನಿಮ್ಗೆ ಇಷ್ಟ ಆಗಿರೋ ಕಂಟೆಂಟ್ ನೀವು ಏನಾದ್ರು ಟ್ರೈ ಮಾಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನನಗೆ ನಾಲೆಜ್ ಶೇರಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದೆ, ಅದನ್ನ ನಾನು ಮಾಡಿದ್ರೆ ನಾನು ಮಾಡ್ತಾನೆ ಇರ್ತೀನಿ, ನನಗೆ ಬೇಜಾರು ಅನ್ನೋದೇ ಆಗಲ್ಲ. ಅದು ನಿಮ್ಮ ಒಂದು ನೇಚರ್ ಆಗಿರ್ಬೇಕು, ಆ ಒಂದು ಸ್ಕಿಲ್. ಸೆಕೆಂಡ್, ಬಯೋ ಅಲ್ಲಿ ನೀವು ನಿಮ್ಮ ಕಂಟೆಂಟ್ ಯಾವ ತರ ಮಾಡ್ತೀರಾ ಅಂತ ನಿಮ್ಮ ವ್ಯೂವರ್ಸ್ಗೆ ಹೇಳ್ಬೇಕು. ಬಯೋ ಅಲ್ಲಿ ಕಂಪ್ಲೀಟ್ ಅದೇ ಇರಬೇಕು, ಅದು ಬಿಟ್ಟು ನಿಮ್ ಬಯೋದಲ್ಲಿ ಏನೂ ಇರಬಾರ್ದು. ಫಾರ್ ಎಕ್ಸಾಂಪಲ್ ನಾನು ಜಿಮ್ ಬಗ್ಗೆ ಮಾಡ್ತೀನಾ, ಐ ವಿಲ್ ಟೀಚ್ ಹೌ ಟು ಟ್ರಾನ್ಸ್ಫಾರ್ಮ್ ಯುವರ್ ಬಾಡಿ. ಅಕಸ್ಮಾತ್ ನೀವು ಫೈನಾನ್ಸ್ ಬಗ್ಗೆ ಹೇಳ್ತೀರಾ, ಐ ವಿಲ್ ಟೀಚ್ ಹೌ ಟು ಮ್ಯಾನೇಜ್ ದ ಮನಿ. ಈ ತರ ಕಂಪ್ಲೀಟ್ ಕ್ಲಿಯರ್ ನೀಚ್ ಇರಬೇಕು. ಬಯೋ ಎಲ್ಲ ನೀವು ಪರ್ಫೆಕ್ಟ್ ಆಗಿ ಆದ್ಮೇಲೆ ನಿಮ್ಮ ಫಸ್ಟ್ ವಿಡಿಯೋದಲ್ಲಿ ನೀವ್ ಏನ್ ಹೇಳ್ಬೇಕಂದ್ರೆ, ನನ್ನ ಫಸ್ಟ್ ವಿಡಿಯೋನ ಪ್ಲೇ ಮಾಡ್ತೀನಿ 30 seconds, ಆ ವಿಡಿಯೋನ ಒಂದ್ಸಲಿ ನೋಡ್ಕೊಂಡ್ ಬನ್ನಿ. ಇದು ನನ್ನ ಕಂಟೆಂಟ್ ಕ್ರಿಯೇಷನ್ ಜರ್ನಿಯ ಫಸ್ಟ್ ವಿಡಿಯೋ. ಈ ಒಂದು ಟ್ರೆಂಡ್ ನೋಡಿ, ಸ್ಯಾಮ್ ಸಮೀರ್, ಮಧುಗೌಡ, ಡಾಕ್ಟರ್ ಬ್ರೋ ಇವರೆಲ್ಲ ಕನ್ನಡದ ಫೇಮಸ್ ವ್ಲಾಗರ್ಸ್. ಇವ್ರದ್ದು ಯಾವ್ದೋ ಒಂದು ಬ್ರ್ಯಾಂಡ್ ಇದೆ, ಓವೋ ಅಫಿಷಿಯಲ್ಸ್, ನಿಧು ವಸ್ತ್ರ, ಗೋಪ್ರವಾಸ ಅಂತ ಬಿಸ್ನೆಸ್ ನ ಇವ್ರೇನಕ್ಕೆ ಸ್ಟಾರ್ಟ್ ಮಾಡಿದ್ರು? ಯಾಕಂದ್ರೆ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು ದುಡ್ಡಿರೋದೇ ಬಿಸ್ನೆಸ್ ಅಲ್ಲಿ ಅಂತ. ಫಾರ್ ಎಕ್ಸಾಂಪಲ್ ನಿಮ್ಗೆ 1 crore ಅಂದ್ರೆ ಏನ್ ಅನ್ಸುತ್ತೆ, ಒಂದು ಹ್ಯೂಜ್ ಅಮೌಂಟ್ ಅನ್ಸುತ್ತೆ. ಆದ್ರೆ ಅದೇ ಬಿಸ್ನೆಸ್ ಅಲ್ಲಿ ಜಸ್ಟ್ ನೀವು 2000 ಇರೋ ಪ್ರಾಡಕ್ಟ್ ನ 5000 ಪೀಪಲ್ ಗೆ ನೀವು ಸೆಲ್ ಮಾಡಿದ್ರೆ ನಿಮ್ಮ ಹತ್ರ 1 crore ಇರುತ್ತೆ. ಸೊ ಇವಾಗ ನೀವ್ ಏನ್ ಯೋಚನೆ ಮಾಡ್ಬೇಕಂದ್ರೆ, ಆ 2000 ಇರೋ ಪ್ರಾಡಕ್ಟ್ ಅನ್ನ ಹೆಂಗೆ ಕಂಡುಹಿಡಿಯೋದು? ಒಂದು ಸಲ ಆ ಪ್ರಾಡಕ್ಟ್ ಅನ್ನ ನೀವು ಕಂಡುಹಿಡಿದ ಮೇಲೆ ಅದನ್ನ ನೀವು 5000 ಪೀಪಲ್ ಗೆ ಹೆಂಗೆ ಸೆಲ್ ಮಾಡಬೇಕು ಅಂತ ನೀವು ಯೋಚನೆ ಮಾಡಬೇಕು. ಸೊ ಅದಕ್ಕೆ ಸ್ಕ್ರೋಲ್ ಮಾಡ್ಕಂತ ಟೈಮ್ ವೇಸ್ಟ್ ಮಾಡೋದನ್ನ ಬಿಟ್ಟು ಈ ತರ ಒಂದು ಥಾಟ್ಸ್ ನಿಮ್ ಮೈಂಡ್ ಅಲ್ಲಿ ಈಗ್ಲಿಂದಾನೆ ಬಂದ್ರೆ ಮುಂದೆ ಅದು ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಮತ್ತೆ ಮುಂದಿನ ಈ ವಿಡಿಯೋದಲ್ಲಿ ನಾನು ಬರೀ ಸೇಲ್ಸ್ ಬಗ್ಗೆ, ಮಾರ್ಕೆಟಿಂಗ್ ಬಗ್ಗೆನೇ ವಿಡಿಯೋ ಮಾಡ್ತೀನಿ. ಸೊ ಈ ವಿಡಿಯೋ ನಾನು ಅಪ್ಲೋಡ್ ಮಾಡಿದಾಗ ನನ್ನ ಹತ್ರ ಜಸ್ಟ್ 6 followers ಇದ್ರು. ಆಗ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ನಾನು ಯಾವ ತರ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದೆ, ನಾನು ಏನಕ್ಕೆ ಡಿಲೇ ಮಾಡಿದೆ ಅಂತ ಕೂಡ ಆ ವಿಡಿಯೋದಲ್ಲಿ ಹೇಳಿದೆ. ಸೊ ನೋಡಿ, 6 followers ಇಂದ ಸ್ಟಾರ್ಟ್ ಮಾಡಿದ್ ನಾನು 30th day ಆಫ್ ಮೈ ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ಓವರ್ 27K ಫಾಲೋವರ್ಸ್ ನ ಅಚೀವ್ ಮಾಡಿದೀನಿ. ಸ್ಟಾರ್ಟಿಂಗ್ ನಿಮ್ ವಿಡಿಯೋದಲ್ಲಿ ಏನ್ ಇರ್ಬೇಕಂತ ಹೇಳ್ತೀನಿ. ಫಸ್ಟ್ ಸ್ಟಾರ್ಟಿಂಗ್ ನೀವು ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ಹುಕ್, ಸ್ಟಾರ್ಟಿಂಗ್ 3 seconds ಆಫ್ ಯುವರ್ ವಿಡಿಯೋ ವ್ಯೂವರ್ಸ್ ಡಿಸೈಡ್ ಮಾಡ್ತಾರೆ ನಿಮ್ ವಿಡಿಯೋನ ನಾನು ನೋಡ್ಬೇಕೋ ಬೇಡೋ. ಸ್ಟಾರ್ಟಿಂಗ್ ಹುಕ್ಕನ್ನೇ ನೀವು ಕ್ಯಾಚ್ ಮಾಡ್ಲಿಲ್ಲ ಅಂದ್ರೆ ಮುಂದೆ ನೀವು ಎಂತ ವ್ಯಾಲ್ಯೂಯಬಲ್ ಕಂಟೆಂಟ್ ಹೇಳಿದ್ರು ಸಹ ಆ ವಿಡಿಯೋ ನೋಡಲ್ಲ, ಆ ವಿಡಿಯೋ ರೀಚ್ ಆಗಲ್ಲ. ಸ್ಟಾರ್ಟಿಂಗ್ ಹುಕ್ಕು ನೀವು ಕ್ಯಾಚ್ ಮಾಡಿದಾಗ ವ್ಯಾಲ್ಯೂನ ಆಡ್ ಮಾಡ್ಕೊಂತ ಹೋಗ್ಬೇಕು ನಿಮ್ ಕಂಟೆಂಟ್ಗೆ.
ಯಾವ ತರ ವ್ಯಾಲ್ಯೂ ಅಂದ್ರೆ, ನೀವು ಒಬ್ಬ ಕ್ರಿಯೇಟರ್ ಆಗಿ ನೋಡ್ಬೇಡಿ, ಒಬ್ಬ ವೀವರ್ ಆಗಿ ನಿಮ್ ರೀಲ್ ನೀವೇ ನೋಡಿದಾಗ ನಿಮ್ಗೆ ಅನ್ಸ್ಬೇಕು, ಓ ಹೌದು ಇದು ಎಂಗೇಜಿಂಗ್ ಆಗಿದೆ, ಇದರಿಂದ ಒಂದು ವ್ಯಾಲ್ಯೂ ಸಿಗ್ತಿದೆ, ಒಂದು ಎಂಟರ್ಟೈನ್ಮೆಂಟ್ ಇದೆ ಅಂತ. ಒಂದ್ ರೀಲ್ ಅಲ್ಲಿ ಎಂಟರ್ಟೈನ್ಮೆಂಟ್ ಪ್ಲಸ್ ಎಮೋಷನ್ ಪ್ಲಸ್ ನಾಲೆಜ್ ಇರೋ ರೀಲು 1 ಮಿಲಿಯನ್ ವ್ಯೂಸ್ ಹೋಗೋದ್ರಿಂದ ತಪ್ಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ನನ್ನ ರೀಲ್ ನ ವ್ಯೂ ಇನ್ಸೈಟ್ ಅಂತ ಇರುತ್ತೆ, ಅದ್ರಲ್ಲಿ ತೋರಿಸ್ತೀನಿ ನಾನೀಗ. ಈ ತರ ಹುಕ್ಕಿನ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸೊ ಓವರ್ 30 lakh ಪೀಪಲ್ 3 seconds ಆಫ್ ದ ವಿಡಿಯೋಗಿನ ಜಾಸ್ತಿ ನೋಡಿದ್ದಾರೆ. ಅವರೇಜ್ ನೋಡಿ 29 seconds ಅವರೇಜ್ ಇದೆ. ಸ್ಕಿಪ್ ರೇಟ್ ಅಂದ್ರೇನು? ಈ ರೀಲ್ ಟಾಪ್ ಆದ ತಕ್ಷಣ ಆ ವಿಡಿಯೋನ ಎಷ್ಟು ಜನ ಜಲ್ದಿ ಸ್ಕಿಪ್ ಮಾಡಿದ್ದಾರೆ. ದಿಸ್ ರೀಲ್ ಸ್ಕಿಪ್ ರೇಟ್ ಅಂತ ಇದೆಯಲ್ಲ, ಅದು ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ವೈರಲ್ ಆಗುತ್ತೆ ನಿಮ್ ವಿಡಿಯೋ. ವಾಚ್ ಟೈಮ್ ನೋಡ್ಬೋದು, 2 years 337 days, ಅದ್ ಬಿಡಿ. ಅವರೇಜ್ ವಾಚ್ ಟೈಮ್ ತುಂಬಾನೇ ಇಂಪಾರ್ಟೆಂಟ್. ನೀವು ನೋಡ್ಬೋದು ಇಲ್ಲಿ ಅವರೇಜ್ ವಾಚ್ 29 seconds ಇದೆ. ಟೋಟಲ್ ಇಂಟರಾಕ್ಷನ್ಸ್ ಅಂದ್ರೆ ಲೈಕ್ಸ್ ಆಗಿರ್ಬೋದು, ಕಮೆಂಟ್ಸ್ ಆಗಿರ್ಬೋದು, ಅವೆರಡು ಸೇರಿಸಿ 3,57,059 ಓವರ್ ಇಂಟರಾಕ್ಷನ್ಸ್ ಇದಾವೆ. ವೆನ್ ಪೀಪಲ್ ಲೈಕ್ ಯುವರ್ ರೀಲ್, ಇದು ನೀವು ಯಾವಾಗ ನೋಟಿಸ್ ಮಾಡ್ಬೇಕಂದ್ರೆ, ನೀವು ಒಂದು ಎಮೋಷನ್ ನ ಕ್ರ್ಯಾಕ್ ಮಾಡಿರ್ತೀರಲ್ಲ, ಅದು ಇರ್ಬೋದು. ಯಾವಾಗ
ಯಾವ ತರ ಇನ್ವೆಸ್ಟ್ಮೆಂಟ್ ಮಾಡಿ ಗ್ರೋತ್ ಮಾಡ್ಬೋದು ಅಂತ ಹೇಳ್ತೀನಿ. ಕಂಟೆಂಟ್ ಕ್ರಿಯೇಷನ್ ಬಗ್ಗೆ ಇವತ್ತು ಸೆಮಿ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಬರುವ ವಿಡಿಯೋಗಳಲ್ಲಿ ಕಂಟೆಂಟ್ ಕ್ರಿಯೇಷನ್ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ. ವಾಚ್ ಟೈಮ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್, ಅದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ. ಈ ತರ ನೀವು ಸಮೇತ ನಿಮ್ಮ ಕಂಟೆಂಟ್ ಕ್ರಿಯೇಷನ್ ಜರ್ನಿನ ಸ್ಟಾರ್ಟ್ ಮಾಡಿ ಲೈಫ್ ನ ಚೇಂಜ್ ಮಾಡ್ಕೊಳ್ಳಿ. ಆಮೇಲೆ ಈ ವಿಡಿಯೋ ನೋಡ್ತಿರೋದ್ರಲ್ಲಿ ಯಾರಾದ್ರೂ ಇಬ್ರಾದ್ರೂ ನನ್ನಿಂದ ಕಂಟೆಂಟ್ ಕ್ರಿಯೇಷನ್ ಜರ್ನಿನ ಸ್ಟಾರ್ಟ್ ಮಾಡಿ ಸಕ್ಸಸ್ ಆದ್ರೆ ನನಗೆ ಪರ್ಸನಲ್ ಆಗಿ DM ಮಾಡಬೇಕು, ಮರಿಬಾರ್ದು. ಥ್ಯಾಂಕ್ ಯು.